ತಿಳಿಸಿದ್ದಾರೆ. F1 ಹೆಲ್ಪ್ ಅಂದರೆ ನಮಗೆ ಯಾವುದೇ ಥರ ಸಹಾಯ ಮಾಡೋಕ್ಕೆ ಒಂದು ಮೆನು ಬೇಕು ಅಂತಂದರೆ F1 ಕೀಯನ್ನು ಒತ್ತಬೇಕು. ಓಪನ್ F1 ಮೆನು ಅಂತ ಇದೆ ಸ್ನೇಹಿತರೆ. ಇದು ಓಪನ್ F1 ಮೆನು. ಇದು ನಮಗೆ ಯಾವುದಾದ್ರೂ ವಿಷಯ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಾವು F1 ಕೀ ಒತ್ತಿದಾಗ ನಮಗೆ ಹೆಲ್ಪ್ ಮೆನು ಓಪನ್ ಆಗುತ್ತೆ. ಅಲ್ಲಿ ನಾವು ನಮ್ಮ ಸಹಾಯವನ್ನು ತಿಳ್ಕೊಬೋದು. ಹಾಗೆ F2 ಫಂಕ್ಷನ್ ಕೀ 2 ಇದು ಮರು ಹೆಸರಿಸು ಫೈಲ್ ಅಥವಾ ಫೋಲ್ಡರ್ನ ಹೆಸರನ್ನು ಬದಲಾವಣೆ ಮಾಡೋಕ್ಕೆ F2 ಕೀ ಬಳಸ್ತೇವೆ. F3 ಸರ್ಚ್ ಓಪನ್ ದ ಸರ್ಚ್ ಬಾಕ್ಸ್ ಮಾಡೋಕ್ಕೆ ಈ ಒಂದು F3 ಕೀಯನ್ನು ಬಳಸ್ತೇವೆ ಸ್ನೇಹಿತರೆ. F4 ಅಡ್ರೆಸ್ ಬಾರ್ನಲ್ಲಿ ನಾವು ಸರ್ಚ್ ಮಾಡಲು ಮತ್ತು ವಿಂಡೋಸನ್ನು ಕ್ಲೋಸ್ ಮಾಡಲು ಬಳಸ್ತಾ ಇದ್ದೇವೆ. F5 ಪೇಜ್ ರಿಫ್ರೆಶ್ ಮಾಡಲು ಬಳಸ್ತೇವೆ. F6 ಸ್ವಿಚ್ ದ ಎಲಿಮೆಂಟ್ಸ್ ಮೂವ್ ಅಡ್ರೆಸ್ ಬಾರ್ ಅಂತ ಕರೀತಾರೆ. F7 ಸ್ಪೆಲ್ಲಿಂಗ್ ಚೆಕ್ ಮತ್ತು ಗ್ರಾಮರ್ ಅಂತ ಇರುತ್ತೆ. F8 ಬೂಟ್ ಆಪ್ಷನ್ ಆರ್ ಎಂಟರ್ ದ ಸೇಫ್ ಮೋಡ್ ಅಂತ ಇರುತ್ತೆ. F9 ರಿಫ್ರೆಶ್ ಆರ್ ರೀಕ್ಯಾಲ್ಕುಲೇಟ್ ಡಾಟಾ ಅಂತ ಇರುತ್ತೆ. F10 ಮೆನು ಬಾರ್ ಮತ್ತು Shift+10 ಹೊಡೆದಾಗ ರೈಟ್ ಕ್ಲಿಕ್ ಮೆನು ಓಪನ್ ಆಗುತ್ತೆ ಸ್ನೇಹಿತರೆ. ಹಾಗೆಯೇ F11 ಅಂತ ಹೊಡೆದಾಗ ಫುಲ್ ಸ್ಕ್ರೀನ್ ಮೋಡ ಬರುತ್ತೆ. F12 ಅಂತ ಹೊಡೆದಾಗ ಓಪನ್ ದ ಸೇವ್ ಆಸ್ ಬಾಕ್ಸ್ ಅಂತ ಬರುತ್ತೆ. ಇದು ಇವರ ಒಂದು ಕೃಪೆಯಿಂದ ಪಡ್ಕೊಂಡಿದ್ದೇವೆ. ಹಾಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿ ಇದೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ. ಇದನ್ನು ನೀವು ಸ್ವಲ್ಪ ಹೋಲ್ಡ್ ಮಾಡಿ ಓದ್ಕೊಳ್ಳಿ. ಇಲ್ಲಿ ಮಾಸ್ಟರ್ MS ಆಫೀಸ್ ಶಾರ್ಟ್ಕಟ್ ಕೀಸ್ ಅಂತ ಇದೆ. ಈ ಒಂದು ಆಪ್ಷನನ್ನು ನಾವು ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ಮಾಸ್ಟರ್ MS ಆಫೀಸ್ ಶಾರ್ಟ್ಕಟ್ ಕೀಸ್ ಅಂತ ಇದೆ. ಇದನ್ನು ಸಂಪೂರ್ಣವಾಗಿ ಓದಿ ನೀವು ನಿಮ್ಮ ಒಂದು ಕಂಪ್ಯೂಟರ್ ನಾಲೆಜನ್ನು ಹೆಚ್ಚಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.